ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಆಪ್ಟಿಮಲ್ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ ಬಗ್ಗೆ ನೋಡ್ತಾ ಹೋಗೋಣ. ಇದೇ ರೀತಿ ಎಷ್ಟೊಂದು ಎಕ್ಸಾಂಪಲ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಪೇಜ್ ರೀಪ್ಲೇಸ್ಮೆಂಟ್ ಅಲ್ಗಾರಿದಮ್ಸಲ್ಲಿ ಆಪ್ಟಿಮಲ್ನ ಹೇಗೆ ಮಾಡೋದು ಅಂತ ಅಂದರೆ, ಆಪ್ಟಿಮಲಲ್ಲಿ ನಾವು ಯಾವ ಪೇಜ್ಗಳನ್ನು ರೀಪ್ಲೇಸ್ ಮಾಡಬೇಕು ಅಂದರೆ, ರೀಪ್ಲೇಸ್ ದ ಪೇಜ್ ಹೂ ಹ್ಯಾವ್ ಡಿಮ್ಯಾಂಡ್ ಹೂಸ್ ಡಿಮ್ಯಾಂಡ್ ಈಸ್ ಲಾಸ್ಟ್ ಇನ್ ಫ್ಯೂಚರ್. ಅದರ ಡಿಮ್ಯಾಂಡು ಫ್ಯೂಚರಲ್ಲಿ ಲಾಸ್ಟ್ ಇರಬೇಕು, ಲಾಸ್ಟ್ ಕೊನೆಯಲ್ಲಿ ಡಿಮ್ಯಾಂಡ್ ಇರಬೇಕು. ಅಂದರೆ ಲೆಸ್ ಡಿಮ್ಯಾಂಡ್ ಇರಬೇಕು ಫ್ಯೂಚರಲ್ಲಿ. ಅದರ ಪೇಜನ್ನು ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಸೊ ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡ್ತೀವಿ, 3 ಬಿಟ್ಸಿನ ಒಂದು ಫ್ರೇಮ್ ರೀತಿ ಮಾಡ್ತಾ ಹೋಗ್ತೀವಿ. ಸೊ 3 1 3 ಆಲ್ರೆಡಿ ನಮಗೆ ಪ್ರೆಸೆಂಟ್ ಇದೆ. ಸೊ ಮತ್ತೆ ಏನು ಬರೆಯೋದು ಬೇಕಾಗಿಲ್ಲ. ನೆಕ್ಸ್ಟ್ 3 1 4. ಸೊ 3 ಬಿಟ್ಸಿನ ಒಂದು ಫ್ರೇಮ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಈ ಏನು ಫ್ರೇಮ್ ಇದೆ ಇದರಲ್ಲೇ ಪೇಜಸ್ಗಳನ್ನು ನಾವು ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಸೊ 2ನ ರೀಪ್ಲೇಸ್ ಮಾಡಬೇಕು. 2 ನಮ್ಮ ಸೀಕ್ವೆನ್ಸಲ್ಲಿ ಇಲ್ಲ. ಈಗ ಎಲ್ಲಿಗೆ ರೀಪ್ಲೇಸ್ ಮಾಡಬೇಕು ಅಂತ ಅಂದರೆ, ಫಸ್ಟ್ ಒಂದು ಹಿಂಗೆ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ರೈಟ್ ಸೈಡ್ಗೆ ನೋಡ್ತಾ ಹೋಗಿ. 2ನ ಬಿಟ್ಟು ಇಲ್ಲಿರುವಂತಹ ನಂಬರ್ಗಳಲ್ಲಿ ಫಸ್ಟ್ ಯೂಸ್ ಆಗಿರೋದು ಯಾವುದು? 4. ನೆಕ್ಸ್ಟ್ ಯೂಸ್ ಆಗಿರೋದು 1 4 1. ನೆಕ್ಸ್ಟ್ 2. ನೆಕ್ಸ್ಟ್ ಯೂಸ್ ಆಗಿರೋದು ಯಾವುದು? 3. ಸೊ ಲಾಸ್ಟಲ್ಲಿ ಯೂಸ್ ಆಗಿರೋದು ಯಾವುದು? 3. ಸೊ ನಾವೇನು ಮಾಡ್ತೀವಿ ಅಂತ ಅಂದರೆ, ಅದರ ಡಿಮ್ಯಾಂಡ್ ಲಾಸ್ಟಲ್ಲಿ ಇರಬೇಕು, ಅದರ ಜೊತೆ ನಾವು ರೀಪ್ಲೇಸ್ ಮಾಡಬೇಕಲ್ವ. ಲಾಸ್ಟಲ್ಲಿರೋದು ಯಾವುದು? 3. ಸೊ 3 ಜಾಗಕ್ಕೆ 2ನ ರೀಪ್ಲೇಸ್ ಮಾಡ್ತೀವಿ. 2 1 4. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು. 4 ಆಲ್ರೆಡಿ ಇದೆ. 1ನ ರೀಪ್ಲೇಸ್ ಮಾಡಬೇಕು. 1 ಆಲ್ರೆಡಿ ಇದೆ. ನೆಕ್ಸ್ಟ್ 2ನ ರೀಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಇದೆ. 3ನ ರೀಪ್ಲೇಸ್ ಮಾಡಬೇಕು. ಈಗ 3ನ ಎಲ್ಲಿಗೆ ರೀಪ್ಲೇಸ್ ಮಾಡ್ತೀವಿ? ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ರೈಟ್ ಸೈಡ್ಗೆ ನೋಡ್ತಾ ಹೋಗ್ತಾಯಿದ್ದೀನಿ. ರೈಟ್ ಸೈಡ್ಗೆ ನೋಡಬೇಕಾದ್ರೆ ಇಲ್ಲಿರುವಂಥ ನಂಬರ್ಗಳ್ಯಾವು? 1 ಫಸ್ಟ್ ಬಂದಿದೆ. ನೆಕ್ಸ್ಟ್ 2 ಬಂದಿದೆ. ನೆಕ್ಸ್ಟ್ 4. ಈ 1 2 4ಅಲ್ಲಿ ಲಾಸ್ಟಲ್ಲಿ ಯೂಸ್ ಆಗಿರೋದು ಯಾವುದು? 4. ಸೊ ನಾನೇನು ಮಾಡ್ತೀನಿ, 3ನ 4th ಪ್ಲೇಸಿಗೆ ರೀಪ್ಲೇಸ್ ಮಾಡ್ತೀನಿ. 2 1 4. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ 1ನ್ನು ರೀಪ್ಲೇಸ್ ಮಾಡಬೇಕು. 1 ಆಲ್ರೆಡಿ ಇದೆ. 2ನ ರೀಪ್ಲೇಸ್ ಮಾಡಬೇಕು. 2 ಇದೆ. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು. 4 ಆಲ್ರೆಡಿ ಇದೆ. ನೆಕ್ಸ್ಟ್ ಮತ್ತೆ 2ನ ರೀಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಇದೆ. ನೆಕ್ಸ್ಟ್ ಕೊನೆಯಲ್ಲಿ 3ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ 3ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಾರಿ, ಇಲ್ಲಿ ಒಂದು ಮಿಸ್ಟೇಕ್ ಆಗ್ತಾ ಇದೆ. ಸೊ ಇಲ್ಲಿ 2 1 3ನ ನಾನು 4th ಪ್ಲೇಸಿಗೆ ರೀಪ್ಲೇಸ್ ಮಾಡಿದೆ. 3ನ 4th ಪ್ಲೇಸಿಗೆ ರೀಪ್ಲೇಸ್ ಮಾಡಿದೆ. ಯಾಕಂತ ಅಂದರೆ ಇಲ್ಲಿ ನೋಡಿದಾಗ 2 1 4 ನನಗೆ ಸೀಕ್ವೆನ್ಸ್ ಇತ್ತು. 1 2 4. ಸೊ 4th ಪ್ಲೇಸಲ್ಲಿ 4th ಲಾಸ್ಟ್ ಆಗಿರೋದ್ರಿಂದ 4th ಪ್ಲೇಸಲ್ಲಿ 3ನ ನಾನು ರೀಪ್ಲೇಸ್ ಮಾಡಿದೆ. ಸೊ ಇಲ್ಲಿ ನೋಡ್ತಾ ಹೋದಾಗ 2 ಆಲ್ರೆಡಿ ಪ್ರೆಸೆಂಟ್ ಇದೆ, 1 ಪ್ರೆಸೆಂಟ್ ಇದೆ, 2 ಪ್ರೆಸೆಂಟ್ ಇದೆ. ಸೊ ಇಲ್ಲಿ 4ನ್ನು ರೀಪ್ಲೇಸ್ ಮಾಡಬೇಕು. 4ನ್ನು ಹೇಗೆ ರೀಪ್ಲೇಸ್ ಮಾಡ್ತೀವಿ ಅಂದರೆ, ಲೈನ್ನ ಹಾಕ್ಕೊತೀನಿ. ರೈಟ್ ಸೈಡ್ಗೆ ನೋಡ್ತಾ ಹೋಗ್ತೀನಿ. ರೈಟ್ ಸೈಡ್ಗೆ ನೋಡ್ತಾ ಹೋದಾಗ ಫಸ್ಟ್ ನಮಗೆ ಯಾವುದಿದೆ? 2 ಇದೆ. ನೆಕ್ಸ್ಟ್ 3 ಇದೆ. ಆದರೆ ನಮಗೆ 1 ಪ್ರೆಸೆಂಟ್ ಇಲ್ಲ. 1 ಪ್ರೆಸೆಂಟ್ ಇಲ್ಲ ಅಂತ ಅಂದರೆ ಫ್ಯೂಚರಲ್ಲಿ ಅದರ ಯೂಸೇಜು ಲಾಸ್ಟಲ್ಲಿದೆ ಅಂತ ಅರ್ಥ. ಸೊ ನಾನೇನು ಮಾಡ್ತೀನಿ, 1 ಪ್ಲೇಸ್ಗೆ 4ನ ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ 2 4 3. ನೆಕ್ಸ್ಟ್ 2ನ ರೀಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಇದೆ. 3ನ ರೀಪ್ಲೇಸ್ ಮಾಡಬೇಕು. ಬಟ್ 3 ಆಲ್ರೆಡಿ ಇದೆ. ಸೊ ಇಷ್ಟೇ ಸಿಂಪಲ್. ಇವಾಗ ಏನು ಮಾಡಬೇಕು, ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಇದು ಕೊಟ್ಟು ಎಷ್ಟು ಪೇಜ್ ಫಾಲ್ಟ್ಸ್ ಇದೆ? 1 2. ಯಾವ್ಯಾವುದಕ್ಕೆ ನಾವು ಬರೆದಿರೋದು? 1 2 3 4 5 6. ಸೊ ಪೇಜ್ ಫಾಲ್ಟ್ ನಂಬರ್ 6. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಿದೆ ಅಂತಂದರೆ, ನಾವು ಯಾವ್ಯಾವುದೊಂದು ಸ್ಕಿಪ್ ಮಾಡಿದ್ವಿ? 1 2 3 4 5 6 7 8. ಸೊ ಟೋಟಲ್ 8 ನಂಬರ್ ಆಫ್ ಪೇಜ್ ಹಿಟ್ಸ್ ಇದೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.